ಮಳೆಗಂಗಮ್ಮ ನೀಡಿದಳು ಭರ್ಜರಿ ಮಳೆಯ ಶುಭ ಸಂಕೇತ. ಹರ್ಷ ಚಿತ್ತರಾದ ವಿಜಯನಗರದ ಅನ್ನದಾತರು. ಮಳೆಗಾಗಿ ದೇಶದ ವಿವಿಧೆಡೆ ವಿಭಿನ್ನ ಆಚರಣೆಗಳು ಜಾರಿಯಲ್ಲಿವೆ. ಅದರಲ್ಲೂ ಕಲ್ಯಾಣ ಕರ್ನಾಟಕ ಹಾಗೂ ವಿಜಯನಗರ ಭಾಗದಲ್ಲಿ 10 ವಿಶಿಷ್ಟ ಆಚರಣೆಗಳು ನಾವು ಇಲ್ಲಿ ಕಾಣಬಹುದಾಗಿದೆ. ಇದೀಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮಳೆಗಾಗಿ ಗ್ರಾಮ ದೇವತೆಗೆ ವಿಶೇಷ ಆರಾಧನೆ ನಡೆದಿದೆ. ಮಳೆಗಂಗಮ್ಮನ ಪ್ರಶ್ನೆ ಹಾಗೂ ಬುಡೆಕಲ್ಲಿಗೆ 101 ಕುಂಭಗಳ ಜಲಾಭಿಷೇಕ ಮಾಡುವ ಮೂಲಕ ವರುಣ ದೇವನಿಗಾಗಿ ವಿಶಿಷ್ಟ ಪ್ರಾರ್ಥನೆ ಸಲ್ಲಿಸಲಾಯಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಪ್ರಸಿದ್ಧ ಶ್ರೀ ಊರಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಮಳೆಗಾಗಿ ಹಂಬಲಿಸ್ತಾ ಇರುವ ಈ ಭಾಗದ ಜನತೆ ಮತ್ತು ರೈತರು ತಮ್ಮ ಹಳೆ ಸಂಪ್ರದಾಯದಂತೆ ವರುಣನ ಕೃಪೆಗಾಗಿ ವಿಶಿಷ್ಟ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ. ಜಂಗಮ ಹಿರಿಯ ಪೌರೋಹಿತ್ಯರಾದ KHM ಚಿದಾನಂದ ಸ್ವಾಮಿಯವರ ನೇತೃತ್ವದಲ್ಲಿ ಊರಿನ ಆಯಾಗಾರರು ಹಾಗೂ ನಾಗರಿಕರು ಒಕ್ಕೂಡಿ ಪ್ರಥಮವಾಗಿ ಊರಮ್ಮ ಹೊಂಡಕ್ಕೆ ತೆರಳಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗಂಗಾ ಪೂಜೆಯನ್ನು ನೆರವೇರಿಸಿದರು. ಇನ್ನು ಪಟ್ಟಣದ 10 ಯುವಕರ ತಂಡ ಊರಮ್ಮ ಹೊಂಡದಿಂದ ಬರೋಬ್ಬರಿ 101 ಕುಂಭಗಳಲ್ಲಿ ಪವಿತ್ರ ಗಂಗೆಯನ್ನು ಹೊತ್ತು ತಂದು ಊರ ಬಾಗಿಲಲ್ಲಿರುವ ಬುಡೆಕಲ್ಲಿಗೆ ಶಾಸ್ತ್ರೋಕ್ತವಾಗಿ ಜಲಾಭಿಷೇಕವನ್ನು ಮಾಡಿದರು. ಒಳ್ಳೆ ಮೂಮೆಂಟ್ ಕ್ಯಾಚ್ ಮಾಡಿ. ग्राम देवते वरम ताई महाराज की जय। ग्राम देवते वरम ताई महाराज की जय। ग्राम देवते वरम ताई महाराज की जय। अम्ब जय नमः पार्वती पते ಮಳೆ ಕರುಣಿಸು ತಾಯಿಯೇ ಅಂತ ಪ್ರಾರ್ಥಿಸಿದ್ರು. ಇದಾದ ಬಳಿಕ ಅತ್ಯಂತ ರೋಮಾಂಚನಕಾರಿ ಆಚರಣೆಯೊಂದು ನಡೆದಿದೆ. ಊರಮ್ಮ ಹೊಂಡದಿಂದ ಬಣಕಾರ ಮನೆತನದ ಕೋರಿ ಹುಡುಗರಿಗೆ ಗಂಗೆ ತುಂಬಿದ ಹೊಸ ಮಣ್ಣಿನ ಬಿಂದಿಗೆಯನ್ನು ಹೊರಿಸಿ ಕರೆತರಲಾಯಿತು. ಶ್ರೀ ಗ್ರಾಮ ದೇವತೆಯ ಹೆಬ್ಬಾಗಿಲಲ್ಲಿ ವಿಧಿವತ್ತಾಗಿ ಗದ್ದುಗೆ ನಿರ್ಮಿಸಿ ಮಳೆಗಂಗಮ್ಮ ಅವಳನ್ನು ಪ್ರತಿಷ್ಠಾಪಿಸಲಾಯಿತು. ಆ ಬಾಲಕರನ್ನ ಗಂಗಮ್ಮನ ಮೇಲೆ ಕೂರಿಸಿ ದೈವಸ್ಥರೆಲ್ಲರೂ ಒಕ್ಕೊರಲಿನಿಂದ ಮಳೆ ಫಲಕ್ಕಾಗಿ ಕೋರಿಕೊಂಡ್ರು. ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಬಾಲಕ ಕುಳಿತಿರುವ ಮಣ್ಣಿನ ಒಂದು ಕುಂಭದ ರೂಪದ ಮಳೆಗಂಗಮ್ಮ ದೇವಿ ತಾನಾಗಿ ಎಡಭಾಗಕ್ಕೆ ತಿರುಗಿದ್ರೆ ಮಳೆ ವಿಳಂಬವಾಗುತ್ತದೆ ಅಂತ ಅರ್ಥ. ಅದೇ ವೇಗವಾಗಿ ಬಲಭಾಗಕ್ಕೆ ತಿರುಗಿದ್ರೆ ಅತಿ ಶೀಘ್ರದಲ್ಲಿಯೇ ಮಳೆ ಆಗುತ್ತದೆ ಎನ್ನುವಂಥದ್ದು ರೈತರ ನಂಬಿಕೆ. ಅದರಂತೆ ನೆರೆದಿದ್ದ 100 ಭಕ್ತರ ಬೇಡಿಕೊಂಡ ಕ್ಷಣ ಮಾತ್ರದಲ್ಲಿ ಮಳೆಗಂಗಮ್ಮಳು ಬಲಭಾಗಕ್ಕೆ ವೇಗವಾಗಿ ತಿರುಗುವ ಮೂಲಕ ಭರ್ಜರಿ ಮಳೆಯಾಗುವ ಶುಭ ಸಂಕೇತವನ್ನು ನೀಡಿದ್ದಾಳೆ. ಇದರಿಂದ ಸಂತಸಗೊಂಡಿರುವ ಭಕ್ತರು ಶ್ರೀ ಊರಮ್ಮ ಹಾಗೂ ಮಳೆಗಂಗಮ್ಮ ದೇವಿಗೆ ಜಯಘೋಷವನ್ನು ಮೊಳಗಿಸಿದರು. ಕೊನೆಯಲ್ಲಿ ದೇವಿಗೆ ಮಹಾಮಂಗಳಾರತಿ ಬೆಳಗ್ಗೆ ಸರ್ವರು ಕೂಡ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಮಳೆಗಂಗಮ್ಮ ನೀಡಿದ ಈ ಶುಭ ನುಡಿಯ ಆಧಾರದ ಮೇಲೆ ಕೂಡ್ಲಿಗಿ ಭಾಗದ ರೈತರು ಈಗ ತಮ್ಮ ಬೇಸಾಯದ ಪೂರ್ವ ತಯಾರಿಗಳಿಗೆ ಉತ್ಸಾಹದಿಂದ ಸಜ್ಜಾಗ್ತಿದ್ದಾರೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಊರಿನ ದೈವಸ್ಥರು, ದೇವಸ್ಥಾನದ ಅರ್ಚಕರು, ಪೇಟೆ ಬಸವೇಶ್ವರ ದೇವಸ್ಥಾನದ ಯುವಕರು ಹಾಗೂ ಶ್ರೀ ಮದಗಾಂಬಿಕಾ ದೇವಿ ಹಲಗೆ ವಾದ್ಯ ವೃಂದದವರು ಸೇರಿದಂತೆ 100 ಮಹಿಳೆಯರು, ಮಕ್ಕಳು ಭಕ್ತಿಯಿಂದ
ಪಾಲ್ಗೊಂಡಿದ್ದರು. ವರದಿ ವಿಜಯ ಋಷಭೇಂದ್ರ, ರಾಷ್ಟ್ರಕ್ರಾಂತಿ ನ್ಯೂಸ್, ಕೂಡ್ಲಿಗಿ. ಕಾಲಹರಣ ಮಾಡಬೇಡ. ಹಾಗೆ ತಿರಬೇಕು. 3 ದಿವಸದೊಳಗೆ ಮಳೆ ಪರಿಸ್ಥಿತಿ ಇರ್ತೀಯ. ತೋರಿಸ್ಬೇಕು. ಸಾಂಬ
ಅಬ್ಬೆ ಬರ್ರಿ ನೀವು ಒಳಗೆ ಬರ ಮೊಬೈಲ್ ನರ್ದ ಇರ್ಬೇಡ ಯಾರು ಪ್ರೈಸ್ ಏಳು ಪ್ರೈಸ್ ಆಯ್ತು ಆತ ಅಂದ್ರೆ ಬಡ್ಕಲ್ಲ ಕೈ ಯಾರು ಇಲ್ಲ ಅದು ನಾಗೇಶ್ ಮುರ್ಗೆಲ್ಲ ಅಮ್ಮ ಬಂದು ಅಮ್ಮ ಮೊನ್ನೆ ಓದಿಸ್ಕೊಳ್ಳಿ ಅನಂತಗಳ ಇದು ಒಳಗೆ ನೀರು ನಿಮ್ದು ದೊಡ್ಡದಾಗುತ್ತೆ ಈಗ ಮೊದಲು ಇದೆಲ್ಲ ಗ್ಯಾಸ್ ಬಂದ ಗ್ಯಾಸ್ ಸಿಕ್ಕ ಗ್ಯಾಸ್ ಸಂತ ವೀರಂದ್ರ ನೇರ್ಪು ಬೇಡ ಅಷ್ಟ ಸಾಕು ಸರ್ ಏ ಅಲ್ಲಿಗೆ ಬಡಿಯೋ ಬಿಡ್ರೇನ ಒಳಗೆ ತಮ್ಮ ಒಂದೇ ಕಡೆ
ಹಚ್ಕೊಂಬ ಹಚ್ಕೊಂಬಂದ್ಬಿಡ ಆಗ ಒಂದು 4 ಕರು ಬಿಡ್ತಾವ ಶಬ್ದ ಅಲ್ಲಿ ಕಡಿಪಟ್ಟೆ ಇಲ್ಲ ಸರ್ ಎಲ್ಲಿ ಬರಕ ಸ್ವಲ್ಪ ಸರಿ ಈ ಕಡೆ ಸ್ವಲ್ಪ ಈ ನಮ್ಮ ಗ್ರಾಮ ದೇವತೆ ಇಡೀ ಪ್ರಪಂಚ ಮಳೆಗಿಲ್ದಲೇ ಭೀಕರ ಬರಗಾಲವನ್ನು ಅನುಭವಿಸ್ತಾ ಇದೆ. ನಿನ್ನ ಎಲ್ಲಾ ಕಾರ್ಯಗಳನ್ನ ಸಾಂಗೋಪಾಂಗವಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇವೆ. ನೀ ಇರೋದು ನಿಜವಾದರೆ ಇನ್ನು 3 ದಿವಸದೊಳಗೆ ಸಮಸ್ತ ನಾಡಿಗೆ ಒಳ್ಳೆ ರೀತಿಯಿಂದ ಮಳೆ ಬೆಳೆಯನ್ನ ಕೊಡಬೇಕಂತಂದೇಳಿ ಎಲ್ಲಾ ದೈವಸ್ಥರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಮಳೆ ಬರಬೇಕು, ಪರಿಸ್ಥಿತಿ ರೀತಿಯ ಮಳೆ ಆಗಬೇಕು, ಆಗುತ್ತೆ. ಇವತ್ತಿನಿಂದ 3 ದಿವಸದೊಳಗೆ ಸರ್ ರೀ ಇದೇನ್ರಿ ಇದು ಆಚರಣೆ ಇತ್ತಪ್ಪ? ಗ್ರಾಮದಲ್ಲಿ ಮಳೆ ಅಭಾವದಿಂದ ಬಿತ್ತಿದ ಬೆಳೆಗೆ ಮತ್ತು ಮುಂದೆ ಬಿತ್ತಕ್ಕಂಥ ಬೀಜಗಳಿಗೆ ರೈತರಿಗೆ ಆಪತ್ತು ಒದಗಿದಾಗ, ಮಳೆ ಬಾರದಿದ್ದಾಗ ಗ್ರಾಮ ದೇವತೆ ಓರಮ್ಮ ದೇವಿಯ ಬುಡ್ಡೆಯ ಕಲ್ಲಿಗೆ ನೀರನ್ನು ಹಾಕುವುದು ಮತ್ತು ಮಳ್ಳ ಗೌರಮ್ಮನನ್ನು ಮಾಡಿ ದೇವಸ್ಥಾನದ ಮುಂದೆ ಕೋರಿ ಹುಡುಗರನ್ನು ಆ ಒಂದು ಮಳ್ಳ ಗೌರಮ್ಮನ ಮೇಲೆ ಕೂಡಿಸಿ ದೇವಿಯ ಒಂದು ಸಾನ್ನಿಧ್ಯದಲ್ಲಿ ಮಳೆಯ ಒಂದು ಬೇಡಿಕೆಗೆ ಗ್ರಾಮ ದೇವತೆಯಲ್ಲೇ ಮೊರೆ ಹೋಗ್ತಕ್ಕಂಥ ಒಂದು ಸಂಪ್ರದಾಯ. ಇದಿಷ್ಟೇ ಅಲ್ಲ, ಇದರ ನಿಮಿತ್ತವಾಗಿ ಕತ್ತೆಗಳ ಮೆರವಣಿಗೆ, ಮಂಡೂಕಗಳ ವಿವಾಹ ಅಂದರೆ ಕಪ್ಪೆಗಳ ವಿವಾಹ, ಇದನ್ನಾಗಲೇ ಮೊನ್ನೆ ಗುರುವಾರ ದಿವಸ
ನಮ್ಮ ಪೇಟೆ ಬಸವೇಶ್ವರ ದೈವಸ್ಥರು ಕತ್ತೆಗಳ ಮೆರವಣಿಗೆ ಮತ್ತು ಮಂಡೂಕದ ವಿವಾಹವನ್ನು ಸಾಂಗೋಪಾಂಗ ನೆರವೇರಿಸಿದ್ದಾರೆ. ಈ ಮಂಗಳವಾರ ದಿವಸ ಗ್ರಾಮ ದೇವತೆಯ ಊರಮ್ಮ ದೇವಿಗೆ ಬುಡ್ಡೆಕಲ್ಲಿಗೆ ನೀರು ಹಾಕ್ತಕ್ಕಂಥ ಒಂದು ಸಂಪ್ರದಾಯವಿದೆ. ಅದೇ ರೀತಿಯಾಗಿ ಮಳೆಗಮನನ್ನು ಮಾಡಿ ಬಣಕಾರ ಹುಡುಗರ ಕೋರಿ ಹುಡುಗನನ್ನು ಆ ಒಂದು ಮಲಗವರ ಮೇಲೆ ಕೂಡಿಸಿ ಬೇಡಿಕೆಯನ್ನು ಈಡೇರಿಸುವಂತೆ ಗ್ರಾಮ ದೇವತೆಯ ಒತ್ತಾಯ ಮಾಡ್ತಕ್ಕಂಥದ್ದು. ಈ ಒಂದು ಸಂಪ್ರದಾಯದಲ್ಲಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ ಇದು ನಿನ್ನೆ ಇವತ್ತಿಂದಲ್ಲ. ಇವತ್ತು ವೈಜ್ಞಾನಿಕವಾಗಿ ಎಷ್ಟೇ ನಾವು ಮುಂದುವರೆಸೈತನೋ ಈ ಸಂಪ್ರದಾಯಗಳಲ್ಲಿ ನಮ್ಮ ಗ್ರಾಮದಲ್ಲಿ ಅಲ್ಲದೆ ಬೇರೆ ಎಲ್ಲ ಊರಿನ ಗ್ರಾಮಗಳಲ್ಲಿ ಮಾಡ್ತಕ್ಕಂಥ ವಾಡಿಕೆ ಇದೆ. ಇದು ಆದ 3 ದಿನದ ಒಳಗೆ ಈ ಕಾರ್ಯಕ್ರಮವಾಗಿ 3 ದಿನ ಒಳಗೆ ಮಳೆ ಬರ್ತಕ್ಕಂಥದ್ದು ಶಾಶ್ವತ, ನಿಜ, ಸತ್ಯ. ಈ ಕಾರ್ಯಕ್ರಮವಾಗಿ 3 ದಿವಸದೊಳಗೆ ಮಳೆ ಬರ್ತಕ್ಕಂಥದ್ದು ಸತ್ಯವಾದಂಥ ಮಾತಾಗಿದೆ. ಆದ ಕಾರಣ ಈ ದಿವಸ ಎಲ್ಲ ಗ್ರಾಮಸ್ಥ ದೇವಸ್ಥರು ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಆ ತಾಯಿ ಆಶೀರ್ವಾದವನ್ನು ಕೊಡಲಿ, ಸಕಾಲಕ್ಕೆ ಮಳೆ ಬೆಳೆಯನ್ನು ಕೊಡಲಿ ಅಂತಂದೇಳಿ ಆ ಗ್ರಾಮ ತೀರದಲ್ಲಿ ಬೆಳೆಸ್ತಾ ಇದ್ದಾರೆ. ನರಸಿಂಹೋ ಕಿಲ ಜ್ಞಾನ ತತ್ವಾಂತ ದಿವಾಕರ ಜಯತ್ವ ವಿಜ್ಞಾನ ಸುಶಕ್ತವ್ಯವನಿಧಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಿದಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಗ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲ. ಸರ್ವಮಂಗಳ ಮಾಂಗಲ್ಯೆ ಶುಭೆ ಸರ್ವಾರ್ಥ ಸಾಧಕೆ ಶರಣೇ ತ್ರ್ಯಂಬಕಿ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ ಹನುಮಸ್ಮರಣಾತ್ ಭವೇತ್. ಧ್ರುವಾದಿಧ್ವಾಂತರವೇ ವೈಷ್ಣವೇನ್ ದೇವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಪೂಜ್ಯರಾದ ಚಿದಾನಂದ ಸ್ವಾಮಿಯವರು ಹೇಳಿದಂತೆ ಸಂಪ್ರದಾಯಬದ್ಧವಾಗಿ ಈ ಗ್ರಾಮ ದೇವತೆ ತಾಲೂಕು ದೊಡ್ಡ ಊರಾದರೂ ಕೂಡ ಹೌದು, ಎಲ್ಲ ಗ್ರಾಮಗಳ ಒಂದು ಉಳಿಲೆಕ್ಕವಾಗಲಿ ಪ್ರತಿಯೊಂದು ಗ್ರಾಮದ ಉತ್ಸವವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಪ್ರಕಾರವಾಗಿ ಈ ರೀತಿ ಮಳೆಯ ಅಭಾವ ಇದ್ದಾಗ ಈ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಊರು ದೇವಸ್ಥರ ಸಮ್ಮುಖದಲ್ಲಿ ಪೂರ ಗ್ರಾಮದವರ ಸಮ್ಮುಖದಲ್ಲಿ ನಡೆಸಿದ್ದೇವೆ. ಅವರು ನಮ್ಮ ಚಿದಾನಂದ ಸ್ವಾಮಿ ಅವರು ಹೇಳಿದಂತೆ ನಮಗೆ ಶುಭ ಸೂಚನೆಯನ್ನು ಊರಮ್ಮ ಗ್ರಾಮ ದೇವತೆ ಮಾಡಿದ್ದಾಳೆ. ಇನ್ನು 3 ದಿನಗಳಲ್ಲಿ ಖಂಡಿತವಾಗಿ ಮಳೆಯನ್ನು ಆಗ್ತದಂತ ನಮ್ಮ ಮನಸ್ಸಿನ ಅಪೇಕ್ಷೆಯನ್ನು ಪಟ್ಟಿದ್ದೇವೆ. ನಮಸ್ಕಾರ. ನಮ್ಮ ಪಿಡ ದೈವಸ್ಥರು ಇದ್ದಾರೆ, ನಮ್ಮ ತಳವಾರು ಇದ್ದಾರೆ, ಎಲ್ಲ ನಮ್ಮ ತಾಯಂದಿರು ಇದ್ದಾರೆ. ಎಲ್ಲರಿಗೂ ಆ ತಾಯಿ ಒಳ್ಳೆಯದೆಲ್ಲ ಮಾಡಲಿ ಅಂತ ಕೇಳ್ಕೊಳ್ತಾರೆ. ಬಳಿಗಾರಿದ್ದಾರೆ, ಎಲ್ಲ ದೈವಸ್ಥರು. ಎಂದು 2 ಆಯ್ತು, ಈಗ ಇನ್ನೊಂದು 3 ಹಾಕಂತ ನೆಕ್ಸ್ಟ್ ಮಾಡೋಣ.